ನಟ ಯಶ್ ತಾಯಿ ಪುಷ್ಪಮ್ಮನಿಗೆ ಹೊಸ ವರಿ ಶುರು ಆಗಿದೆ. ಕೊತ್ತಲವಾಡಿ ಸಿನಿಮಾ ನಷ್ಟದ ಬಳಿಕ ಮತ್ತೊಂದು ಶಾಕ್ ಈಗ. ನಟ ಯಶ್ ತಾಯಿಗೀಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಕೊತ್ತಲವಾಡಿ ಸಿನಿಮಾ ನಷ್ಟ ಆಯಿತು, ಅದಾದ ನಂತರ ಮತ್ತೊಂದು ಶಾಕ್. ಒತ್ತುವರಿ ವಿಚಾರದಲ್ಲಿ ಈಗ ಸಿಲುಕಿದ್ದಾರೆ ಪುಷ್ಪಮ್ಮ. ರಾಜಾಹುಳಿ ಭದ್ರಕೋಟೆಯಲ್ಲಿ ಜೆಸಿಬಿಗಳ ಘರ್ಜನೆ ಶುರುವಾಗಿದೆ. ಕೆಜಿಎಫ್ ರಾಖಿಬಾಯಿ ತಾಯಿಗೆ ಕೋರ್ಟ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಮನೆಗೆ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಿಸಿದ ಪುಷ್ಪಮ್ಮ, ಕೋರ್ಟ್ ಆದೇಶದಂತೆ ಹಾಸನದಲ್ಲಿ ಕಾರ್ಯಾಚರಣೆ. ಈಗ ಪುಷ್ಪಮ್ಮಗೆ ಮತ್ತೊಂದು ಶಾಕ್ ಎದುರಾಗಿದೆ. ಕೊತ್ತಲವಾಡಿ ಪುಷ್ಪ ಮನೆಗೆ ಬುಲ್ಡೋಸರ್ ನುಗ್ಗಿದೆ. ಲಕ್ಷ್ಮಮ್ಮ ಎಂಬುವವರಿಗೆ ಸೇರಿದ ಜಾಗ ಪುಷ್ಪ ಅವರು ಗುಳುಂ ಮಾಡ್ಕೊಂಡಿದ್ದಾರಂತೆ. ಆ ಒಂದು ಆರೋಪ ಕೂಡ ಇದೆ. ಪುಷ್ಪ ಮನೆ ಕಾಂಪೌಂಡ್ ಅನ್ನ ಧ್ವಂಸಗೊಳಿಸಿದೆ. ಮೂಲ ಮಾಲೀಕರು ಸದ್ಯಕ್ಕೆ ಕೋರ್ಟ್ ಆದೇಶದ ಮೇರೆಗೆ ಜೆಸಿಬಿಗಳು ಘರ್ಜಿಸ್ತಾ ಇದೆ. ನಟ ಯಶ್ ತಾಯಿ ಪುಷ್ಪ ಅವ್ರಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಕೊತ್ತಲವಾಡಿ ಸಿನಿಮಾ ಬಹು ನಿರೀಕ್ಷಿತ ಸಿನಿಮಾ ಆಗಿತ್ತು. ಜೊತೆಗೆ ಸಾಕಷ್ಟು ಪ್ರಚಾರಗಳನ್ನು ಕೂಡ ಮಾಡಿದ್ರು. ಈ ಒಂದು ಪ್ರಚಾರ ಕಾರ್ಯಗಳಲ್ಲಿ ಪುಷ್ಪ ಅವರೇ ಸ್ವತಃ ಪ್ರಚಾರಕ್ಕೆ ಇಳಿದಿದ್ರು. ಆದರೆ ಆ ಒಂದು ಸಿನಿಮಾ ನಷ್ಟ ಆಯಿತು. ಅಂದರೆ ಅಷ್ಟರ ಮಟ್ಟಿಗೆ ಅಂದುಕೊಂಡಂತೆ ಸಕ್ಸಸ್ ಕೂಡ ತಂದು ಕೊಟ್ಟಿರಲಿಲ್ಲ. ಅದಾದ ನಂತರ ಈಗ ಮತ್ತೊಂದು ಶಾಕ್ ಪುಷ್ಪ ಅವ್ರಿಗೆ ಎದುರಾಗಿದೆ. ರಾಜಾಹುಲಿ ಭದ್ರಕೋಟೆಯಲ್ಲಿ ಈಗ ಜೆಸಿಬಿಗಳ ಘರ್ಜನೆ ಜೋರಾಗಿದೆ. ಸದ್ಯಕ್ಕೆ ಅಲ್ಲಿ ಏನು ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಮನೆಗೆ ಅಕ್ರಮವಾಗಿ ಪುಷ್ಪ ಅವರು ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡ್ಕೊಂಡಿದ್ರಂತ. ಅಂದ್ರೆ ಬೇರೆಯವರ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಅವರ ಮನೆಗೆ ಕಾಂಪೌಂಡ್ ಅನ್ನ ಪುಷ್ಪ ಅವರು ನಿರ್ಮಾಣ ಮಾಡ್ಕೊಂಡಿದ್ರಂತೆ. ಈಗ ಆ ಒಂದು ಮನೆ ಏನಿದೆ ಅದು ಪುಷ್ಪ ಅವರ ಹೆಸರಲ್ಲೇ ಇರೋದ್ರಿಂದ ಅವರ ವಿರುದ್ಧವಾಗಿ ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ಲಕ್ಷ್ಮಮ್ಮ ಎಂಬುವರಿಗೆ ಒಂದು ಸೇರಿದಂತಹ ಜಾಗ ಅಂತೆ ಅದು. ಆ ಒಂದು ಜಾಗದಲ್ಲಿ ಪುಷ್ಪ ಅವರು ಅವರ ಮನೆಗೆ ಅಂತ ಕಾಂಪೌಂಡ್ ಹಾಕೊಂಡಿದ್ರಂತೆ. ಸದ್ಯಕ್ಕೆ ಆ ಒಂದು ಕಾಂಪೌಂಡ್ ಅನ್ನ ತೆರವು ಕೂಡ ಮಾಡಲಾಗಿದೆ. ರಾಖಿಬಾಯಿ ನಿವಾಸದಲ್ಲಿ ಈಗ ಜೆಸಿಬಿಗಳ ಘರ್ಜನೆ ಜೋರಾಗಿದೆ. ಸಿನಿಮಾಗಳಲ್ಲಿ ರಾಖಿಬಾಯಿ ಯಶ್ ಅವರು ಘರ್ಜಿಸ್ತಾ ಇದ್ರು, ಆದ್ರೆ ಈಗ ಅವರ ಮನೆಯ ಬಳಿ ಜೆಸಿಬಿಗಳ ಘರ್ಜನೆ ಜೋರಾಗಿದೆ. ಕೊತ್ತಲವಾಡಿ ಸಿನಿಮಾ ಅಂತೂ ಸಕ್ಸಸ್ ಕಾಣಲಿಲ್ಲ, ಸಾಕಷ್ಟು ನಷ್ಟ ಆಯಿತು. ಅದಾದ ನಂತರ ಈಗ ಮತ್ತೊಂದು ಶಾಕ್ ಪುಷ್ಪ ಅವರಿಗೆ ಎದುರಾಗಿದೆ. ರಾಜಾಹುಲಿಯ ಭದ್ರಕೋಟೆಯಲ್ಲಿ ಜೆಸಿಬಿಗಳ ಘರ್ಜನೆ ಜೋರಾಗಿದೆ. ಒತ್ತುವರಿ ಆರೋಪ ಕೇಳಬಂದಿದೆ. ಬೇರೆಯವರಿಗೆ ಸೇರಿದಂತಹ ಜಾಗ ಅಂದ್ರೆ ಆ ಒಂದು ಕಾಂಪೌಂಡ್ ಏನು ನಿರ್ಮಾಣ ಮಾಡ್ಕೊಂಡಿದ್ರು ಆ ಒಂದು ಕಾಂಪೌಂಡ್ ಜಾಗ ಲಕ್ಷ್ಮಮ್ಮ ಎಂಬುವರಿಗೆ ಸೇರಿತ್ತಂತೆ. ಸದ್ಯಕ್ಕೆ ಕೋರ್ಟ್ ಕೂಡ ಆದೇಶವನ್ನ ಮಾಡಿದೆ. ಕೋರ್ಟ್ ಮೆಟ್ಟಿಲೇರಿದ್ರು ಲಕ್ಷ್ಮಮ್ಮ ಅವರು. ಇದು ನನಗೆ ಸಂಬಂಧಪಟ್ಟಂತಹ ಜಾಗ, ನನಗೆ ಸಂಬಂಧಪಟ್ಟಂತಹ ಜಾಗದಲ್ಲಿ ಈಗ ಅವರು ಕಾಂಪೌಂಡ್ ಹಾಕೊಂಡಿದ್ದಾರೆ. ನಮ್ಮ ಜಾಗವನ್ನ ಮತ್ತೆ ನಮಗೆ ಮರಳಿಸಿ ಕೊಡುವಂತೆ ಆದೇಶ ಮಾಡಬೇಕು ಅಂತ ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಂಡಿದ್ರು. ಅದಾದ ನಂತರ ಕೋರ್ಟ್ ಕೂಡ ಆದೇಶವನ್ನ ಮಾಡಿತ್ತು. ಆ ಒಂದು ಕೋರ್ಟ್ ಆದೇಶದ ಮೇಲೆ ಈಗ ಸದ್ಯಕ್ಕೆ ಆ ಒಂದು ಕಾಂಪೌಂಡ್ ಏನು ನಿರ್ಮಾಣ ಮಾಡ್ಕೊಂಡಿದ್ರು ಆ ಒಂದು ಕಾಂಪೌಂಡ್ ಅನ್ನ ಧ್ವಂಸ ಮಾಡಲಾಗಿದೆ. ಸದ್ಯಕ್ಕೆ ಒತ್ತುವರಿ ಆರೋಪ ಕೂಡ ಈಗ ಪುಷ್ಪ ಅವರ ಮೇಲೆ ಕೇಳಿ ಬರ್ತಾ ಇದೆ. ಆ ಒಂದು ಕಾಂಪೌಂಡ್ ಅನ್ನ ತೆರವು ಮಾಡಲಾಗಿದೆ. 1500 ಅಡಿ ಜಾಗದ ಕಾಂಪೌಂಡ್ ಅನ್ನ ತೆರವು ಮಾಡಿದ್ದಾರೆ. ಕೋರ್ಟ್ ಆದೇಶದಂತೆ ಹಾಸನದಲ್ಲಿ ಸದ್ಯಕ್ಕೆ ಕಾರ್ಯಾಚರಣೆಯನ್ನ ಮಾಡಲಾಗ್ತದೆ. ಅವರು ಆ ಮನೆ ಇದೆ ಅಥವಾ ತೋಟದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಹಾಸನ ತೋಟ ಅಥವಾ ಹಾಸನದಲ್ಲಿ ಮನೆ ಏನಿದೆ ಆ ಒಂದು ಮನೆ ನಿರ್ಮಾಣ ಕಾರ್ಯದ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾಂಪೌಂಡ್ ಹಾಕೊಂಡಿದ್ದಾರೆ. ಅವರ ಮನೆಗೆ ಸುರಕ್ಷತೆಗೆ ಅಂದ್ಬಿಟ್ಟು ಕಾಂಪೌಂಡ್ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆದರೆ ಆ ಒಂದು ಕಾಂಪೌಂಡು ಅವರ ಜಾಗದಲ್ಲಿ ನಿರ್ಮಾಣ ಮಾಡ್ಕೊಂಡಿಲ್ಲ. ಪಕ್ಕದಲ್ಲಿ ಲಕ್ಷ್ಮಮ್ಮ ಎಂಬುವರ ಜಾಗ ಇತ್ತು. ಆ ಒಂದು ಲಕ್ಷ್ಮಮ್ಮ ಎಂಬುವರ ಜಾಗವನ್ನು ಒತ್ತುವರಿ ಮಾಡ್ಕೊಂಡು ಈ ಒಂದು ಮನೆಯ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಶಿಕಾ. ಸದ್ಯಕ್ಕೆ ನಟ ಯಶ್ ತಾಯಿ ಪುಷ್ಪ ಅವರಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಕೊತ್ತಲವಾಡಿ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ಬಹಳ ಆಸೆಯನ್ನ ಇಟ್ಕೊಂಡಿದ್ರು. ಆದ್ರೆ ಆ ಒಂದು ಸಿನಿಮಾ ಕೂಡ ಲಾಸ್ ಆಯಿತು. ಅದಾದ ಬಳಿಕ ಈಗ ಬೇರೆಯವರ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಶಿಕಾ? ಎಸ್ ಸಾಹಿತ್ಯ, ಈ ಹಿಂದೆ ಕೊತ್ತಲವಾಡಿ ಸಿನಿಮಾ ನಿರ್ಮಾಪಕಿಯಾಗಿ ಕಾಣಿಸ್ಕೊಂಡಿದ್ದಂಥ ಯಶ್ ಅವರ ತಾಯಿ ಪುಷ್ಪ ಅವರು ಕೊತ್ತಲವಾಡಿ ಸಿನಿಮಾದಲ್ಲಿ ನನಗೆ ಲಾಭ ಬಂದಿಲ್ಲ, ಅಂದರೆ ಪ್ರಮೋಷನ್ ಸರಿಯಾಗಿ ಆಗಿಲ್ಲ ಅನ್ನೋಂಥ ವಿಚಾರಕ್ಕೆ ಕಾನೂನಾತ್ಮಕವಾಗಿಯೇ ಅವರು ಒಂದು ಕ್ರಮವನ್ನು ತಗೊಂಡಿದ್ದರು. ಆದರೆ ಈಗ ಅವರೇ ಒಂದು ವಿವಾದಕ್ಕೆ ಸಿಲುಕಾಕೊಂಡಿದ್ದಾರೆ. ಏನಪ್ಪ ಅಂತಂದರೆ ಹಾಸನದಲ್ಲಿ ಇರುವಂಥ ಅವರ ಮನೆಯ ಹತ್ತಿರ ಹೆಚ್ಚುವರಿ ಕಾಂಪೌಂಡನ್ನು ಹಾಕ್ಕೊಂಡಿರುವಂಥದ್ದು, ಅಂದರೆ ಒತ್ತುವರಿ ಮಾಡಿಕೊಂಡಿರುವಂಥ ವಿಚಾರದಲ್ಲಿ ವಿವಾದದಲ್ಲಿ ಸಿಲುಕಾಕೊಂಡಿದ್ದಾರೆ. ಸೊ ಇದರ ಜಾಗದ ಮೂಲ ಮಾಲೀಕರಾಗಿರುವಂಥ ದೇವರಾಜ್ ಅವರು
ಕೋರ್ಟ್ ಮೂಲಕನೇ ಇದನ್ನು ಬಗೆಹರಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಕೋರ್ಟಿಗೂ ಕೂಡ ಪುಷ್ಪ ಅರುಣ್ ಕುಮಾರ್ ಅವರು ಹಾಜರಾಗಿರೋದಿಲ್ಲ. ಹಾಗಾಗಿ ಕೋರ್ಟಿನ ಆದೇಶದ ಮೇರೆಗೆ ಈ ಒಂದು ಒತ್ತುವರಿ ಜಾಗವನ್ನು ಇವತ್ತು ಒಡೆದು ಹಾಕಿದ್ದಾರೆ. ಮೂಲ ಮಾಲೀಕರು ಏನಿದ್ದಾರೆ ದೇವರಾಜ್ ಅವರು, ಪುಷ್ಪ ಅರುಣ್ ಕುಮಾರ್ ಅವರು ಏನು ಒತ್ತುವರಿ ಮಾಡ್ಕೊಂಡಿದ್ರು ಆ ಜಾಗವನ್ನು ಡೆಮೊಲಿಷ್ ಮಾಡಿದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಾಶಿಕಾ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಕೊತ್ತಲವಾಡಿ ಸಿನಿಮಾ ನಷ್ಟದ ನಂತರ ಈಗ ಮತ್ತೊಂದು ಆರೋಪವ ಈಗ ಸದ್ಯಕ್ಕೆ ಪುಷ್ಪ ಅವರ ಮೇಲೆ ಕೇಳ ಬರ್ತಾ ಇದೆ. ಮತ್ತು ಕೊತ್ತಲವಾಡಿ ಸಿನಿಮಾ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿವಾದಗಳಾಗಿತ್ತು. ಆ ಒಂದು ವಿವಾದದ ನಂತರ ಈಗ ಮತ್ತೊಂದು ವಿವಾದಕ್ಕೆ ತಾಯಿ ಪುಷ್ಪ ಅವರು ಸಿಲುಕಿದ್ದಾರೆ. ರಾಜಾಹುಲಿಯವರ ಭದ್ರಕೋಟೆಯಲ್ಲಿ JCBಗಳ ಆರ್ಭಟ ಕೇಳಬರ್ತಾ ಇದೆ. ಸಿನಿಮಾ ರಂಗದಲ್ಲಿ ಯಶ್ ಅವರ ಆರ್ಭಟ ಜೋರಾಗಿತ್ತು. ಯಶ್ ಅವರು ತಮ್ಮ ಸಿನಿಮಾಗಳ ಮೂಲಕ ಘರ್ಜಿಸ್ತಾ ಇದ್ರು. ಆದ್ರೆ ಈಗ ಯಶ್ ಅವರ ತಾಯಿ ಅಂದ್ರೆ ಯಶ್ಗೂ ಕೂಡ ಸಂಬಂಧಪಟ್ಟಿದೆ. ಹಾಗಾಗಿ ಯಶ್ ಅವರ ತಾಯಿ ಅವರ ವಿರುದ್ಧವಾಗಿ ಈಗ ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ. ಅದು ಕೂಡ ಒತ್ತುವರಿ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಏನು ಪಕ್ಕದಲ್ಲಿ ಜಮೀನಿತ್ತು ಅಂದ್ರೆ ಅಕ್ರಮವಾಗಿ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರಂತೆ. ಆ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಿರುವಂತಹ ಜಾಗ ಅಲ್ಲಿ ಇರುವಂತಹವರ ಅಂದ್ರೆ ಅಲ್ಲಿ ಏನು ನಿವಾಸಿಗಳಿದ್ದಾರೆ ಲಕ್ಷ್ಮಮ್ಮ ಎಂಬುವರಿಗೆ ಸೇರಿದಂತಹ ಜಾಗ. ಆ ಒಂದು ಜಾಗವನ್ನ ಒತ್ತುವರಿ ಮಾಡ್ಕೊಂಡು ಇವರ ಮನೆಗೆ ರಕ್ಷಣೆ ಬೇಕು ಅಂತ ಕಾಂಪೌಂಡ್ ಹಾಕೊಂಡಿದ್ದಾರೆ. ಇವರ ಜಾಗದಲ್ಲಿ ಆ ಒಂದು ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡ್ಕೊಳ್ಬಹುದಾಗಿತ್ತು. ಆದ್ರೆ ಬೇರೆಯವರ ಜಾಗದಲ್ಲಿ ಒಂದು ಕಾಂಪೌಂಡ್ ಅನ್ನು ನಿರ್ಮಾಣ ಯಾಕೆ ಮಾಡ್ಕೋಬೇಕಾಗಿತ್ತು, ಒತ್ತುವರಿ ಯಾಕೆ ಮಾಡ್ಕೊಳ್ಬೇಕಾಗಿತ್ತು? ಸದ್ಯಕ್ಕೆ ಕೋರ್ಟಿಂದ ಆದೇಶ ಕೂಡ ಆಗಿದೆ ಆ ಒಂದು ಕಾಂಪೌಂಡ್ ಅನ್ನ ತೆರವು ಮಾಡಬೇಕು ಅಂತ. ಹಾಗಾಗಿ ಹಾಸನದಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡ್ಕೊಂಡಿರೋದು ಪುಷ್ಪ ಅವರು. ಹಾಗಾಗಿ ಹಾಸನದಲ್ಲಿ ಒಂದು ಕಾರ್ಯಾಚರಣೆ ಕೂಡ ಮಾಡಲಾಗಿದೆ. ಆ ಒಂದು ಕಾಂಪೌಂಡ್ ಅನ್ನ ಡೆಮಾಲಿಷ್ ಮಾಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಡೆಮಾಲಿಷ್ ಮಾಡಿದ್ದಾರೆ ಅಂತ. ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ರು. ಹಾಗಾಗಿ ಈಗ ಸದ್ಯಕ್ಕೆ ಆ ಒಂದು ಕಾಂಪೌಂಡ್ ಅನ್ನ ತೆರವು ಮಾಡಲಾಗಿದೆ. ಆ ಒಂದು ಕಾರ್ಯಾಚರಣೆ ಕೂಡ ಮಾಡಿದ್ದಾರೆ. ಯಾಕೆಂತಂದ್ರೆ ಬೇರೆಯವರ ಜಾಗ ಅಂದ ಮೇಲೆ ಯಾರದೇ ಜಾಗ ಆದ್ರೂ ಅಷ್ಟು ಈಸಿಯಾಗಿ ಯಾರಿಗೂ ಕೂಡ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಆ ಒಂದು ಜಮೀನು ಏನಿದೆ ಅಥವಾ ಜಾಗ ಏನಿದೆ ನನಗೆ ಸಂಬಂಧಪಟ್ಟಂತಹ ಜಾಗ, ದಯವಿಟ್ಟು ನನ್ನ ಜಾಗವನ್ನು ನನಗೆ ಮರಳಿಸಿ ವಾಪಸ್ ಕೊಡಿಸಿ. ಅವ್ರು ಅಕ್ರಮವಾಗಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ನಾವು ಏನು ಮಾಡಬೇಕು? ಒಂದು 1500 ಅಡಿ ಅಂದ್ರೂ ಕೂಡ ಅದನ್ನ ಪರ್ಚೇಸ್ ಮಾಡಬೇಕು ಅಂದ್ರೂ ಕೂಡ ಈಗ ಬಹಳ ಕಷ್ಟ ಇದೆ. ಅಂಥದ್ರಲ್ಲಿ 1500 ಅಡಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡು ಕಾಂಪೌಂಡ್ ಹಾಕೊಂಡಿದ್ದಾರೆ. ಕೇಳಿದ್ರೆ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ದಯವಿಟ್ಟು ಈ ಒಂದು ಜಾಗವನ್ನ ನಮಗೆ ಮತ್ತೆ ಸಿಗೋ ರೀತಿ ಮಾಡಿಕೊಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ರು ಕೋರ್ಟ್ಗೆ. ಸದ್ಯಕ್ಕೆ ಕೋರ್ಟ್ ಆದೇಶದ ಮೇರೆಗೆ ಆ ಒಂದು ಕಾಂಪೌಂಡ್ ಅನ್ನ ಡೆಮಾಲಿಷನ್ ಮಾಡಲಾಗಿದೆ.